24 ನವೆಂಬರ್ 2025 ಸಿಎಂ ಬರ್ತಿದ್ದಾರೆ ಶಿಡ್ಲಘಟ್ಟ ತಾಲೂಕಲ್ಲಿ. ನಮ್ಮ ಜಿಲ್ಲೆಯ ವಿವಿಧ ಕಾರ್ಯಗಳ ಕಾಮಗಾರಿಗಳ ಉದ್ಘಾಟನೆಗೆ ಸಿಎಂ ಅವರು ಆಗಮಿಸ್ತಿದ್ದಾರೆ. ಸೊ ನಮ್ಮಲ್ಲಿ ಮೇನ್ ಆಗಿ ಹೈಟೆಕ್ ಸೆರಿಕಲ್ಚರ್ ಮಾರ್ಕೆಟ್ ಅನ್ನೋ ಕಾಮಗಾರಿ 200 ಕೋಟಿ ಪ್ರಾಜೆಕ್ಟ್ಗೆ ಉದ್ಘಾಟನೆ ಮಾಡ್ತಿದ್ದಾರೆ. ಅದಲ್ಲದೆ ನಮ್ಮ ಜಿಲ್ಲೆಯ ಎಲ್ಲ ಕಾಮಗಾರಿಗಳ ವೆಚ್ಚ ಬಂದು 2000 ಕ್ರೋರ್ಸ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಎಲ್ಲ ಕಾಮಗಾರಿಗಳು ಯಾವುದು ಕಾಮಗಾರಿಗಳು ಇನ್ನು ಚಾಲ್ತಿಯಲ್ಲಿ ನಡೀತಿದೆ, ಯಾವುದು ಉದ್ಘಾಟನೆ ಮಾಡ್ಬೇಕು ನಾವು ಎಲ್ಲದೂ ಶಂಕುಸ್ಥಾಪನೆ ಮಾಡಿಬಿಟ್ಟು ಸಿಎಂ ಅವರು ಬರ್ತಾರೆ. ಸೊ ಎಲ್ಲ ಶಿಡ್ಲಘಟ್ಟ ಸಮಸ್ತ ಜನರಿಗೆ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಯ ಕಾರ್ಯಕ್ರಮವನ್ನು ನೀವೆಲ್ಲರೂ ಒಕ್ಕೂಡಿ ನಾವು ಅದನ್ನ ಚೆನ್ನಾಗಿ ನಿರ್ವಹಿಸಬೇಕಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಎಲ್ಲರೂ ಬಂದು ಭಾಗವಹಿಸಿ. ಥ್ಯಾಂಕ್ ಯು. ಕಾರ್ಯಕ್ರಮ ಆಗಿರೋದ್ರಿಂದ DC ಆಫೀಸು ಮತ್ತೆ ಸಿಎಂ ಪ್ರೋಟೋಕಾಲ್ ಅಲ್ಲಿ ಏನಿರುತ್ತೆ ಎಲ್ಲ ನೋಡ್ಕೊಂಡು ಅವ್ರು ಮಾಡ್ತಾರೆ. ಸೊ DC ಆಫೀಸು ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಸಚಿವರು ಮತ್ತೆ ನಮ್ಮ MLA ಎಲ್ಲರೂ ಸೇರಿ ಎಲ್ಲರೂ ಒಟ್ಟಿಗೆ ಮಾಡ್ತಿರೋದ್ರಿಂದ ಟೋಟಲ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಅಲ್ಲಿ ನಾವು ಮಾಡ್ತಿದ್ದೀವಿ ಅದನ್ನ. ಸೊ ಎಲ್ಲ ಭದ್ರತೆ ಪೊಲೀಸ್ ಅವ್ರು ನೋಡ್ಕೋತಾರೆ, SP ಸರ್ ಅವ್ರದ್ದು ಜವಾಬ್ದಾರಿ ಇರುತ್ತೆ. ಸಿಎಂ ಅವರು ಹೆಲಿಪ್ಯಾಡ್ ಅಲ್ಲಿ ಬಂದು ಇಳಿದು ಅವರು ಇಲ್ಲಿ ಆಗಮಿಸಿ ಸ್ಟೇಜ್ ಕಾರ್ಯಕ್ರಮ ಇರುತ್ತೆ. ನಮಗೆ ಸ್ಟೇಜ್ ಮತ್ತೆ ಊಟದ ವ್ಯವಸ್ಥೆನೂ ಇರುತ್ತೆ. ಊಟದ ವ್ಯವಸ್ಥೆ ನಾವು ಎಲ್ಲ ಜನರಿಗೆ ಏರ್ಪಡಿಸಿದ್ದೀವಿ. ಮತ್ತೆ ನಾವು ಮೀಡಿಯಾದವ್ರಿಗೆ ಮತ್ತೆ ಸಿಎಂ ಅವ್ರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ ಎಲ್ಲ ಕಾರ್ಯಕ್ರಮವನ್ನು ಅಲ್ಲೇ ನಾವು ಯಾವ್ಯಾವ ಸ್ಥಳದಲ್ಲಿ ಅಂತ ನಿಗದಿಪಡಿಸಿದ್ದೀವಿ ಅದೇ ಸ್ಥಳದಲ್ಲಿ ಎಲ್ಲ ಕಾರ್ಯಕ್ರಮವೂ ನಡೆಯುತ್ತೆ. ಮೇಡಮ್, ಈಗ ರೀಲರ್ಸು ಬಹಿರಂಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡ್ತೀವಿ CM ಕಾರ್ಯಕ್ರಮದಲ್ಲಿ ಅಂತ. ಅದಕ್ಕೆ ತಾವು ಯಾವ ತರ ಕ್ರಮಗಳನ್ನ ತಗೊಂಡಿದ್ರಿ ಅಥವಾ ಅವ್ರನ್ನ ಕರೆಸಿ ಮನವೊಲಿಸುವಂತ ಕೆಲಸ ಮಾಡಿದ್ದೀರಾ? ಏನಿದೆ ಮಾತಾಡ್ಬಿಟ್ಟು ಮತ್ತೆ ಏನ್ ಬೇಕು ನಮ್ಮ ಕಡೆಯಿಂದ ಸೂಕ್ತ ಕ್ರಮ ಮತ್ತೆ ವ್ಯವಸ್ಥೆಗಳೇನಿದೆ ಮಾಡಿದೀವಿ. ಆ ಥರ ಯಾವುದೇ ಘಟನೆಗಳು ನಡೆದಿರೋ ಥರ ನಮ್ಮ ಏನಿದೆ ನಮ್ಮ ತಾಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತ ಕ್ರಮಗಳನ್ನು ವಹಿಸಿದ್ದೀವಿ. ಸೊ ಆ ಥರ ಯಾವುದೇ ಘಟನೆಗಳಾಗಲಿ ನಮ್ಮ CM ಕಾರ್ಯಕ್ರಮದಲ್ಲಿ ಆಗದಿರೋ ಥರ ನಾವು ಅದನ್ನು ನೋಡಿಕೊಂಡು ಮುನ್ನೆಚ್ಚರಿಕೆಯಿಂದ ನಾವು ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆಗಳನ್ನು ವಹಿಸಿದ್ದೀವಿ ಮಾಡಿದ್ದೀವಿ. ನಾವು ಆ ಸ್ಮಶಾನದ್ದು ಅದು ಹಳೆ ಕಥೆ ಆಗಿರೋದ್ರಿಂದ ಮತ್ತೆ ಏನಿದೆ ಅದರದ್ದು ವ್ಯವಸ್ಥೆ ಮತ್ತೆ ಏನಿದೆ ಅದರದ್ದು ಮಾಡಬೇಕಂತ ನಮಗಿದೆ ಮನಸ್ಸಲ್ಲಿ, ಅದೇನಿದೆ ಮಾಡ್ತೀವಿ ನಾವು ಮಾಡಿರ್ತೀವಿ. ಸೊ ನಮ್ಮ ಅಂದಾಜು 30,000-40,000 ಜನನ ನಾವು ಆಕ್ಷೇಪಿಸ್ತಿದ್ದೀವಿ. ಸೊ ಇನ್ನೂ ಹೆಚ್ಚಾಗಿ ಬಂದರೆ ನಮಗೂ ಎಲ್ಲರಿಗೂ ಸಂತಸದ ಸುದ್ದಿ ಇರುತ್ತೆ. ಮತ್ತು ಎಲ್ಲ ಹೆಚ್ಚು ಜನ ಬಂದು ಭಾಗವಹಿಸಿದ್ರೆ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆಯ ಹೆಸರು ರಾರಾಜಿಸ್ಬೇಕಂತ ಇದೆ. ಸೊ CM ಅವರು ಬರ್ತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಏನೇನು ಚೆನ್ನಾಗಿರೋ ಪ್ರಗತಿ ಕಾರ್ಯಗಳಿದೆ ಅವೇ ಹೈಲೈಟ್ ಆಗಿ ಅವೇ ಚೆನ್ನಾಗಿ ನಡೀತಿದೆ ಅಂತ ಎಲ್ಲರಿಗೂ ಆಗಲಿ. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಆಗಿರ್ಬೋದು, MLA ಆಗಿರ್ಬೋದು, DC ಸರು, ADC ಸರು ಮತ್ತು ಟೋಟಲ್ ಟೀಮ್ ಯಾರಿದ್ದಾರೆ ಜಿಲ್ಲಾಡಳಿತದ್ದು ಎಲ್ಲರೂ ಶ್ರಮ ವಹಿಸಿ ಎಲ್ಲರೂ ಚೆನ್ನಾಗಿ ಮಾಡ್ಬೇಕನ್ನೋ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಖುದ್ದಾಗಿ ಹಾಜರಿದ್ದು ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆಗಳನ್ನು ಅವರೇ ಖುದ್ದಾಗಿ ಬಂದು ಶಿಡ್ಲಘಟ್ಟ ತಾಲೂಕಲ್ಲಿ ಎಲ್ಲರೂ ಕ್ರಮ ವಹಿಸಿ ಚೆನ್ನಾಗಿ ಮಾಡಬೇಕು, ನಾವು ಕಾರ್ಯಕ್ರಮ ಚೆನ್ನಾಗಿ ಆಗಬೇಕಂತ ಎಲ್ಲ ವ್ಯವಸ್ಥೆಗಳು ಮತ್ತು ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿದ್ದೀವಿ. ನೀವೇ ನೋಡಿದಿರೋ ಹಾಗೆ ಟೆಂಟು ಮತ್ತು ಇವಾಗ ಏನೇನಿದೆ ಅದನ್ನೆಲ್ಲ ಬಂದಿದೆ ಹನುಮಂತಪುರದಲ್ಲಿ. ಮಿಕ್ಕಿದಿನ ಕೆಲವು ದಿನಗಳಲ್ಲಿ ಸ್ಟೇಜ್ ಸೆಟಪ್ ಆಗಿ ಎಲ್ಲ ವ್ಯವಸ್ಥೆನೂ ಚೆನ್ನಾಗಾಗುತ್ತೆ. ಸೊ ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗೆ